ಹಲೋ, ನಾನು ನಿಮ್ಮನೆ ಹುಡ್ಗ. ನಮ್ಮ ಅಮ್ಮನ ಕಿಚನ್ಗೆ ಸ್ವಾಗತ. ಹರ್ ಸ್ಪೈಸಿ ಡೈರೀಸ್ ನಲ್ಲಿ ಇವತ್ತು ಗ್ರೀನ್ ಚಿಕನ್ ಮಾಡೋದು ತೋರಿಸ್ತೀನಿ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಒಂದೊಳ್ಳೆ ಇನ್ಫಾರ್ಮೇಶನ್ಸ್ಗೆ ನಮ್ಮ ವಿಡಿಯೋಸ್ ನೋಡ್ತಾ ಇರಿ. ಈಗ ಒಂದು ಬಾಂಡ್ಲಿಗೆ ಬೆಣ್ಣೆ ಇಲ್ಲ ತುಪ್ಪ ಹಾಕೊಂಡು ಸಣ್ಣದಾಗಿ ಹಚ್ಕೊಂಡಿರೋ ಬೆಳ್ಳುಳ್ಳಿ ಹಾಕೊಂಡು ಫ್ರೈ ಮಾಡಿ. ಈಗ ಹಸಿಮೆಣಸಿನಕಾಯಿ ಹಾಕೊಳ್ಳೋಣ. ಆಮೇಲೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಈಗ ಅದಕ್ಕೆ ವಾಶ್ ಮಾಡ್ಕೊಂಡಿರೋ ಚಿಕನ್ ಹಾಕೊಂಡು ಈಗ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆನಲ್ಲಿ ಬಾಡಿಸ್ಕೊಳ್ಳಿ. ಇವತ್ತಿನ ಇನ್ಫಾರ್ಮೇಶನ್ ಏನಂದ್ರೆ, ಅನ್ನ ಉದ್ರುದ್ರಾಗಿ ಬರ್ಬೇಕಂದ್ರೆ ಅಕ್ಕಿನ ನೀರಲ್ಲಿ ನೆನೆಸಿ ಅದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕಿದ್ರೆ ಅನ್ನ ಉದ್ರಾಗಿ ಬರುತ್ತೆ. ಅಕ್ಕಿ ನೆನ್ಸಕ್ಕಾಗಿಲ್ಲ ಅಂದ್ರೆ ಅನ್ನ ಮಾಡುವಾಗ ಸ್ವಲ್ಪ ತುಪ್ಪ ಇಲ್ಲ ಎಣ್ಣೆ ಹಾಕೋದ್ರಿಂದ ಅನ್ನ ಉದ್ರುದ್ರಾಗಿ ಬರುತ್ತೆ. ಈ ಟಿಪ್ ಇಷ್ಟ ಆಯ್ತು ಅನ್ಕೋತೀನಿ. ಇದೇ ತರ ಇನ್ಫಾರ್ಮೇಶನ್ಸ್ಗೆ ನಮ್ ವಿಡಿಯೋಸ್ ನೋಡ್ತಾ ಇರಿ. ಇವಾಗ ಚಿಕನ್ ಅರ್ಧ ಬೆಂದು ನೀರ್ ಬಿಟ್ಟಿದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿ. ಇವಾಗ ಇದು ನಾವು ಮನೇಲಿ ಮಾಡಿರೋ ಪುಡಿ. ನೀವು ಈ ಪುಡಿ ಬದಲು ಶುಂಠಿ, ಬೆಳ್ಳುಳ್ಳಿ, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಸ್ವಲ್ಪ ಪುದೀನ, ಕೊತ್ತಂಬರಿ, ಹಸಿಮೆಣಸಿನಕಾಯಿ ಮತ್ತೆ ಸಬ್ಬಕ್ಕಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು ಇದೆಲ್ಲ ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಗ್ರೀನ್ ಪೇಸ್ಟ್ ತರ ಆಗುತ್ತೆ. ಅದನ್ನ ನೀವು ಈ ಚಿಕನ್ಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ಕೊಂಡಿದೀವಿ. ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು. ನೋಡಿ, ಇವಾಗ ಇದು ಆಗಿದೆ. ಇನ್ನೊಂದ್ ಸ್ವಲ್ಪ ಬೇಯಿಸ್ಕೊಂತಾ ಇದೀವಿ. ನಮಗೆ ಕರಿ ತರ ಬೇಕು, ಅದಕ್ಕೆ ಇನ್ನೊಂದ್ ಸ್ವಲ್ಪ ಕುಕ್ ಮಾಡ್ಕೊಳ್ಳೋಣ. ಇದನ್ನ ನೀರ್ ಹಾಕೊಳ್ದಿರ ಫುಲ್ ಡ್ರೈ ಕೂಡ ಮಾಡ್ಕೊಳ್ಬಹುದು. ಅದು ಚೆನ್ನಾಗಿರುತ್ತೆ. ಈ ತರ ಮಾಡ್ಕೊಂಡ್ರೆ ವೈಟ್ ರೈಸ್, ಇಡ್ಲಿ, ದೋಸೆ, ಪೂರಿ, ಚಪಾತಿ ಇದೆಲ್ಲದ್ರ ಜೊತೆಗೂ ಚೆನ್ನಾಗಿರುತ್ತೆ. ಡ್ರೈ ಮಾಡ್ಕೊಂಡ್ರೆ ಸ್ಟಾರ್ಟರ್ಸ್ ತರ ತಿನ್ಬೋದು. ಬನ್ನಿ, ಇದು ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಳ್ತೀನಿ. ವಾವ್, ನೋಡಕ್ಕೆ ಸಖತ್ತಾಗಿದೆ. ಟೇಸ್ಟ್ ಕೂಡ ಸೂಪರ್ ಆಗಿದೆ. ನೀವು ಟ್ರೈ ಮಾಡಿ. ಬಾಯ್.